ನಮಸ್ಕಾರ ವೀಕ್ಷಕರೇ. ಪಹಲ್ಗಾಮ್ ದಾಳಿ ಸಂಬಂಧ ಭಾರತ ಸರ್ಕಾರ ತೆಗೆದುಕೊಂಡಿರೋ ಮಹತ್ವದ ಪ್ರತೀಕಾರಗಳ ಪೈಕಿ ಭಾರತದಲ್ಲಿರೋ ಪಾಕಿಸ್ತಾನಿ ಪ್ರಜೆಗಳನ್ನ ಆಚೆ ಹಾಕೋ ಕೆಲಸ ಕೂಡ ಒಂದು. ಇದು ಭರದಿಂದ ಸಾಗ್ತಾ ಇರೋ ಹೊತ್ತಲ್ಲೇ ಸುಪ್ರೀಂ ಕೋರ್ಟ್ ಪಾಕ್ ಪ್ರಜೆಗಳ ವಿಚಾರದಲ್ಲಿ ಅಡ್ಡಗಾಲು ಹಾಕಿದೆ. ಮೊದಲೇ ಬಹಳ ಅಸಮಾಧಾನಗಳಿಗೆ ತುತ್ತಾಗಿದ್ದ ಸುಪ್ರೀಂ ಕೋರ್ಟ್ ಈಗ ಮತ್ತೊಮ್ಮೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳಿಗೆ ಆಸ್ಪದ ಮಾಡಿಕೊಟ್ಟಿದೆ. ಬೇರೆ ಆಂತರಿಕ ವಿಚಾರಗಳಲ್ಲಿ ನಿಮ್ಮ ನಿಲುವುಗಳನ್ನ ಸಹಿಸಿಕೊಂಡ್ವಿ, ದೇಶದ ರಕ್ಷಣೆ ವಿಚಾರದಲ್ಲಿ ಇದು ಬೇಕಿತ್ತಾ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅಸ್ಸಾಂ ಕಾಂಗ್ರೆಸ್ನ ಎಂಪಿಯೊಬ್ಬರು ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲಿ ಬರೋಬ್ಬರಿ 15 ದಿನಗಳ ಕಾಲ ತಂಗಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಖುದ್ದು ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಈ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದು ಅಸ್ಸಾಂ ಕಾಂಗ್ರೆಸ್ನಲ್ಲಿ ತಳಮಳ ಶುರುವಾಗಿದೆ. ಮೊದಲೇ ಆ ಎಂಪಿಗೆ ಪಾಕ್ ಲಿಂಕ್ ಇರೋ ಬಗ್ಗೆ ಬಹಳ ಚರ್ಚೆ ಇತ್ತು. ಈಗ ಈ ವಿಚಾರ ಬಹಿರಂಗ ಆಗಿದ್ದು ಕಾಂಗ್ರೆಸ್ಗೆ ಬ್ಯಾಕ್ ಫೈರ್ ಆಗೋ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಹಲ್ಗಾಮ್ ದಾಳಿ ಹಲವರ ಮುಖವಾಡವನ್ನ ಕಳಿಸಿದೆ. ಈ ಹಿಂದೆ ಕಾಶ್ಮೀರಿ ಪಂಡಿತರನ್ನ ಹೀಗೆ ಓಡಿಸಿದ್ರು, ಹೀಗೆ ಕೊಂದಿದ್ರು ಅನ್ನೋ ನಿಜ ವಿಚಾರವನ್ನ ಮಾತಾಡಿದ್ರೆ ಹೇಸಿಗೆಗೆ ಹುಟ್ಟಿದ ಸಾಕಷ್ಟು ಹಿಂದೂ ವಿರೋಧಿ ಹಿಂದೂಗಳು ಇದೆಲ್ಲ ಸುಳ್ಳು, ಕಾಲ್ಪನಿಕ, ಹಾಗೆ ಹೀಗೆ ಅಂತ ಡಿಫೆಂಡ್ ಮಾಡ್ತಾ ಇದ್ರು. ಆದ್ರೆ ಈಗ ಅದೇ ಮಾದರಿಯಲ್ಲಿ ಮತ್ತೆ ದಾಳಿ ನಡೆದಿರುವಾಗ ಒಂದಷ್ಟು ಜನರು ಕಾಶ್ಮೀರದಲ್ಲಿ ಖಂಡಿತ ಹೀಗೆ ನಡೆದಿರಬಹುದು ಅಂತ ಆಲೋಚಿಸ್ತಾ ಇದ್ದಾರೆ. ಕೆಲವರು ಡಿಫೆಂಡ್ ಮಾಡೋದಕ್ಕೆ ಆಗದೆ ಸುಮ್ಮನಿದ್ದಾರೆ. ಪ್ರತೀಕಾರದ ಸಲುವಾಗಿ ಪಾಕ್ ಪ್ರಜೆಗಳನ್ನ ಆಚೆ ಕಳಿಸೋ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಬೇರೆ ಟೈಮ್ ಆಗಿದ್ದಿದ್ರೆ ಕೂದಲು ಕೆದರಿಕೊಂಡು ಹಣೆಗೆ ದೊಡ್ಡ ಬೊಟ್ಟಿಟ್ಟುಕೊಂಡು ಓಡಾಡೋ ಅಸಹ್ಯಗಳು ಕತೆ ಕವನ ಬರೆದು ಪಾಕಿಗಳ ಬೆನ್ನಿಗೆ ನಿಲ್ತಾ ಇದ್ರು. ಆದ್ರೆ ಈಗ ಆ ಕೆಲಸ ಮಾಡೋದಕ್ಕೆ ಹೋದ್ರೆ ಜನರು ಹಳೆಯ ಚಪ್ಪಲಿಯನ್ನ ಕೈಗೆತ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಆ ಸಂತತಿಗಳೆಲ್ಲ ಕಷ್ಟಪಟ್ಟು ಸೈಲೆಂಟ್ ಆಗಿದೆ. ಆದ್ರೆ ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರೋ ನಿಲುವು ಅಸಲಿ ಭಾರತೀಯರಿಗೆ ಬೇಸರ ತರಿಸ್ತಾ ಇದೆ. ಪಾಕಿಸ್ತಾನಿ ಕುಟುಂಬವೊಂದು ಪತ್ತೆಯಾದ ಹಿನ್ನೆಲೆ 6 ಜನರ ಆ ಕುಟುಂಬವನ್ನ ಗಡಿಯಿಂದ ಆಚೆ ಕಳಿಸೋದಕ್ಕೆ ಸ್ಥಳೀಯ ಆಡಳಿತ ನಿರ್ಧರಿಸಿದೆ. ಆದ್ರೆ ವಾಘಾ ಗಡಿ ಬಳಿ ಹೋಗ್ತಾ ಇದ್ದ ಹಾಗೆ ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಆ ಕುಟುಂಬ ಹಠ ಹಿಡಿದಿದೆ. ಕೊನೆಗೆ ವಿಚಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಪಾಕಿಸ್ತಾನಿ ಮೂಲದವರು ನಮ್ಮ ಬಳಿ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲವೂ ಇದೆ, ನಮ್ಮನ್ನ ಆಚೆ ಕಳಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಪಾಯಿಂಟ್ ಅನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದು ಅವರ ವಿರುದ್ಧ ಕಠಿಣ ಆಕ್ಷನ್ ತೆಗೆದುಕೊಳ್ಬೇಡಿ ಅಂತ ಹೇಳಿದೆ. ಅರ್ಥಾತ್ ಪಾಕ್ ಪ್ರಜೆಗಳನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಬೇಡಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇದಕ್ಕೆ ಭಾರತೀಯರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಬಹುತೇಕರು ಹೇಳ್ತಾ ಇರೋದು ಮೂಲ ಪಾಕಿಸ್ತಾನದವರು ಅಂತ ಗೊತ್ತಾದ ಮೇಲೂ ಅವರನ್ನ ತಡೆ ಹಿಡಿಯೋ ಅವಶ್ಯಕತೆ ಏನಿತ್ತು? ಇದು ಎಂತ ಗಂಭೀರ ವಿಚಾರ ಅನ್ನೋದು ನಿಮಗೆ ಗೊತ್ತಿಲ್ವಾ? ದೇಶದ ರಕ್ಷಣೆಯಲ್ಲಿ ಇನ್ವಾಲ್ವ್ ಆಗಿ ಈ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದು ಭವಿಷ್ಯದಲ್ಲಿ ನಮಗೆ ಸಮಸ್ಯೆ ಉಂಟು ಮಾಡುತ್ತೆ. ಈ ನಿಲುವು ಸರಿಯಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವರು ಅವರ ಬಳಿ ಐಡಿ ಕಾರ್ಡ್, ರೇಷನ್ ಕಾರ್ಡ್ ಇದೆ ಅಂದ್ಮೇಲೆ ಅವರು ವೆರಿಫೈ ಆಗಿದ್ದಾರೆ ಅಂತ ಅರ್ಥ. ಆದ್ರಿಂದ ಸುಪ್ರೀಂ ಕೋರ್ಟ್ ನಿಲುವು ಸರಿ ಇದೆ, ಅವರನ್ನ ಆಚೆ ಕಳಿಸುವ ಅಗತ್ಯತೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ವಿಷಯ ಏನಂದ್ರೆ ಈ ರೀತಿ ನುಸುಳಿ ಬಂದ ಬಹುತೇಕರ ಬಳಿ ಐಡಿ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಇದೆ ಅನ್ನೋದು. ಇದೇ ರೀತಿ ಎಲ್ಲರೂ ನಮ್ಮ ಬಳಿ ಪ್ರೂಫ್ ಇದೆ ಅಂತ ಏನೋ ಒಂದು ತೆಗೆದು ತೋರಿಸಿ ಗಟ್ಟಿಯಾಗಿ ಕೂತ್ಕೊಂಡ್ರೆ ಎಲ್ಲರನ್ನೂ ಇಲ್ಲಿ ಇರಿಸ್ಕೊಳ್ತೀರಾ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಅಂದಹಾಗೆ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಪಾಕಿಸ್ತಾನ ಅಥವಾ ಬಾಂಗ್ಲಾದಿಂದ ನುಸುಳಿ ಬರೋ ಅಕ್ರಮ ವಲಸಿಗರಿಗೆ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಕಾರ್ಡ್ಗಳನ್ನ ಮಾಡಿಸಿಕೊಡೋ ಜಾಲ ಇದೆ ಅನ್ನೋದು ಇತ್ತೀಚೆಗೆ ರಿವೀಲ್ ಆಗಿದೆ. ಬಹುತೇಕರಿಗೆ ಪಶ್ಚಿಮ ಬಂಗಾಳದಲ್ಲೇ ಈ ಕಾರ್ಡ್ ರೆಡಿ ಮಾಡಿಸಿಕೊಡ್ತಾರೆ ಅನ್ನೋದು ಗೊತ್ತಾಗಿದೆ. ಇಷ್ಟೆಲ್ಲಾ ವ್ಯವಸ್ಥಿತವಾಗಿ ಅವರನ್ನ ತುಂಬಿಕೊಳ್ತಾ ಇದ್ದಾರೆ. ಈಗ ಇದಕ್ಕೆಲ್ಲ ಒಂದು ಹಂತದಲ್ಲಿ ಪರಿಹಾರ ಕಂಡುಕೊಳ್ಳೋ ಅವಕಾಶ ಸಿಕ್ಕಿದೆ. ನಮ್ಮ ದೇಶದ ನಾಗರಿಕರ ಆಹಾರ ಜಾಗವನ್ನ ಹೆಗ್ಗಣಗಳಂತೆ ಕಬ್ಜಾ ಮಾಡಿರೋ ಇವರನ್ನ ಇರಿಸಿಕೊಂಡು ನಮ್ಮ ದೇಶದ ಬಡವರಿಗೆ ಅನ್ಯಾಯ ಮಾಡೋದು ಸರಿನಾ ಅಂತ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ. ವಾಸ್ತವದಲ್ಲಿ ಇವರಿಗೆ ಆಧಾರ್ ಕಾರ್ಡ್ ಹೇಗೆ ಬಂತು, ಐಡಿ ಕಾರ್ಡ್ ಮಾಡಿಸ್ಕೊಟ್ಟಿದ್ ಯಾರು, ಇದರ ತನಿಖೆ ಮಾಡಿ ಮುಂದೆ ಈ ರೀತಿ ನುಸುಳಿ ಬಂದವರು ಇಲ್ಲೇ ಜಾಂಡ ಊರದೇ ಇರೋ ಹಾಗೆ ಕ್ರಮ ಕೈಗೊಳ್ಬೇಕು. ಆದ್ರೆ ಅದನ್ನ ಬಿಟ್ಟು ಇವರನ್ನ ಇಲ್ಲೇ ಇರಿಸಿಕೊಳ್ಳೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ಇಂಥ ಸಾಕಷ್ಟು ಪಾಕ್ ಕ್ರಿಮಿಗಳು ಭಾರತದಲ್ಲಿ ಸೆಟಲ್ ಆಗಿ ಸೀಕ್ರೆಟ್ ಆಗಿ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿವೆ ಅನ್ನೋದ್ರಲ್ಲಿ ಅಚ್ಚರಿ ಇಲ್ಲ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಜನರಿಗೆ ಕಾಡ್ತಾ ಇರೋ ಪ್ರಶ್ನೆ ಏನಂದ್ರೆ, ಒಂದು ದೇಶ ಕೊಟ್ಟ ಮೇಲೂ ಅಲ್ಲಿಂದ ಇಲ್ಲಿಗೆ ಕದ್ದು ಬಂದು ಬದುಕ್ತಾರೆ ಅಂದ್ರೆ ಇವರದ್ದೆಲ್ಲ ಒಂದು ಜನ್ಮಾನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶ ನಡೆಸೋ ತಾಕತ್ತಿಲ್ಲ ಅಂದ್ಮೇಲೆ ಎರಡೆರಡು ದೇಶವನ್ನ ಕಿತ್ಕೊಳ್ಳೋ ತೆವಲು ಯಾಕೆ ಬೇಕಿತ್ತು? ಜೀವನ ಪೂರ್ತಿ ಈ ರೀತಿ ಕದ್ದು ಬಂದು ಬದುಕಿ ಕದ್ದು ತಿಂದು ದುಷ್ಕೃತ್ಯಗಳಲ್ಲಿ ನೇರವಾಗಿ ಭಾಗಿಯೋದರ ಜೊತೆಗೆ ಪರೋಕ್ಷವಾಗಿ ಬೆಂಬಲ ಕೊಡೋ ನಿಮ್ಮದೆಲ್ಲ ಒಂದು ಬದುಕ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಓಪನ್ ಆಗಿ ಬಾಂಗ್ಲಾದವರೆಲ್ಲ ಬೇಲಿ ಹಾರಿ ಭಾರತಕ್ಕೆ ಬನ್ನಿ, ಜಾಗ ಕೊಡ್ತೀವಿ ಅಂತ ಹೇಳೋ ಸ್ಯಾಮ್ ಪಿತ್ರೋಡಾರ್ ಅಂತ ವ್ಯಕ್ತಿಗಳು ಇರುವಾಗ ಇವರು ಬರೋದನ್ನ ತಡೆಯೋದು ಅಥವಾ ಇವರನ್ನ ಆಚೆ ಕಳಿಸೋ ಕೆಲಸ ಸುಲಭ ಅಲ್ಲ ಅನ್ನೋದಂತೂ ಸತ್ಯ. ಆದ್ರೆ ಇದೆಲ್ಲದರ ಮಧ್ಯೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ.
ಅದೇನಂದ್ರೆ ಅಸ್ಸಾಂ ಎಂಪಿ ಗೌರವ್ ಗೊಗೊಯ್ ಮಕ್ಕಳು ಭಾರತದ ಸಿಟಿಸನ್ ಅಲ್ಲ, ಅವರಿಗೆ ಬೇರೆ ದೇಶದ ಸಿಟಿಸನ್ಶಿಪ್ ಇದೆ ಅನ್ನೋದನ್ನ ಹೇಳಿದ್ದಾರೆ. ಗೌರವ್ ಗೊಗೊಯ್ ಹೆಸರು ಹೇಳದೆ ನಮ್ಮ ರಾಜ್ಯದ ಒಬ್ಬ ಎಂಪಿ ಅಂತ ಹೇಳಿರೋ ಬಿಸ್ವ ನನ್ನ ಹೇಳಿಕೆಗೆ ನಾನೇ ಗ್ಯಾರಂಟಿ, ಆ ಹೇಳಿಕೆಯ ಸಂಪೂರ್ಣ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಆ ಎಂಪಿಯ ಇಬ್ಬರು ಮಕ್ಕಳು ಭಾರತದವರಲ್ಲ, ಬೇರೆ ದೇಶದ ಪ್ರಜೆಗಳು. ಇದಕ್ಕೆ ನನ್ನ ಬಳಿ ಸಾಲಿಡ್ ಪ್ರೂಫ್ ಇದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಾನು ಹೇಳಿದ್ದು ಸುಳ್ಳಾದ್ರೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಅಲ್ಲದೆ ಆ ಎಂಪಿ 15 ದಿನಗಳ ಕಾಲ ಪಾಕ್ನಲ್ಲಿ ತಂಗಿದ್ರು. ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ, ಒಂದೇ ಇದನ್ನ ಅವರು ಒಪ್ಕೊಳ್ಳಲಿ ಇಲ್ಲ ತಿರಸ್ಕರಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಇನ್ನು ಈ ಆರೋಪವನ್ನ ಇಷ್ಟಕ್ಕೆ ಮುಗಿಸದ ಸರ್ಮಾ, ಇದು ಬರೀ ಸ್ಯಾಂಪಲ್ ಅಷ್ಟೇ, ರಿವೀಲ್ ಆಗೋದಕ್ಕೆ ಬಾಕಿ ಇರೋ ಇನ್ನು ಸಾಕಷ್ಟು ಸ್ಫೋಟಕ ವಿಚಾರಗಳಿವೆ. ಗೊಗೊಯ್ ಹೆಂಡತಿ ಕೂಡ ಭಾರತದವಳಲ್ಲ. ಇವರಿಬ್ಬರೂ ಸೇರಿ ತಮ್ಮ ಮಕ್ಕಳ ಸಿಟಿಸನ್ಶಿಪ್ ಬದಲಾವಣೆಗೆ ಯತ್ನಿಸಿದ್ದಾರೆ. ಗೊಗೊಯ್ ತಮ್ಮ ಪಾಕಿಸ್ತಾನ ಹಾಗೂ ನೇಪಾಳ ವಿಸಿಟ್ ಬಗ್ಗೆ ಅಸ್ಸಾಂ ಜನರಿಗೆ ಅವರೇ ತಿಳಿಸಬೇಕಿದೆ. ಇಲ್ಲ ಅಂದ್ರೆ ಇದು ರಾಜ್ಯದ ಜನರಿಗೆ ಮಾಡಿದ ಮೋಸ ಆಗುತ್ತೆ. ಇದು ಇಲ್ಲೇ ಕೇಳಿಬಿಡೋ ವಿಚಾರ ಅಲ್ಲ. ವೈರಿ ದೇಶದಲ್ಲಿ 15 ದಿನ ಇರ್ತಾರೆ ಅಂದ್ರೆ ಅದು ರಾಷ್ಟ್ರೀಯ ಭದ್ರತೆಯ ವಿಚಾರ ಆಗುತ್ತೆ. ಅಲ್ಲಿಗೆ ಹೋಗಿದ್ಯಾಕೆ, ಅಲ್ಲಿ ಏನೆಲ್ಲ ಮಾಡಿದ್ರಿ ಅನ್ನೋದಕ್ಕೆ ಕ್ಲಾರಿಟಿ ಕೊಡಿ. ಈ ವಿಚಾರವನ್ನ ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಗೊಗೊಯ್ ಪಾಕ್ ಲಿಂಕ್ ಬಗ್ಗೆ ಮೊದಲಿಂದಲೂ ಸರ್ಮಾ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ರು. ಆದ್ರೆ ಈಗ ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ಪಕ್ಕಾ ದೊಡ್ಡದೊಂದು ಎವಿಡೆನ್ಸ್ ಸಿಕ್ಕಿದೆ ಅಂತಲೇ ಎಲ್ಲರೂ ಲೆಕ್ಕ ಹಾಕ್ತಾ ಇದ್ದಾರೆ. ಅಂದ್ಹಾಗೆ ಇದು ಅಸ್ಸಾಂನಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲ ಕಚ್ಚೋದಕ್ಕೆ ದಾರಿ ಮಾಡಿಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಮೊದಲೇ ರೀಸೆಂಟ್ ಆಗಿ ಅಸ್ಸಾಂನಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಾತಾಳ ಕಂಡಿತು. ಈಗ ಪಾಕ್ ವಿರುದ್ಧ ಒರಿಜಿನಲ್ ಭಾರತೀಯರು ಕುದೀತಾ ಇರೋ ಹೊತ್ತಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರೋ ಒಬ್ಬ ನಾಯಕನಿಗೆ ಪಾಕಿಸ್ತಾನದ ಲಿಂಕ್ ಇತ್ತು ಅಂದ್ರೆ ಖಂಡಿತ ಜನರು ಇದನ್ನ ಒಪ್ಪೋದಿಲ್ಲ. ಕಾಂಗ್ರೆಸ್ನ ಉಳಿದ ನಾಯಕರು ಈ ವಿಚಾರದಲ್ಲಿ ಗೊಗೊಯ್ ಸಪೋರ್ಟ್ಗೆ ಬಂದ್ರೆ ಅವರ ವರ್ಚಸ್ಸಿಗೂ ಧಕ್ಕೆ ಆಗುತ್ತೆ ಬಿಟ್ರೆ ಯಾರಿಗೂ ಇದರಿಂದ ಲಾಭ ಇಲ್ಲ. ಆದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ತಲೆಬಿಸಿ ಶುರುವಾಗಿದೆ. ಪಹಲ್ಗಾಮ್ ದಾಳಿಯಾದ್ರೂ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನೋ ಕಾಂಗ್ರೆಸ್ ನಾಯಕರ ನಡುವೆ ಅಲ್ಲೇ 15 ದಿನ ಕ್ಯಾಂಪ್ ಹಾಕಿದ್ದ ನಾಯಕನ ವಿಚಾರ ಕೈ ಸುಡೋ ಎಲ್ಲಾ ಲಕ್ಷಣಗಳು ದಟ್ಟವಾಗಿಸ್ತಾ ಇದೆ. ಒಟ್ನಲ್ಲಿ ಒಂದು ಕಡೆ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನಿಯರನ್ನ ಆಚೆ ಕಳಿಸೋದಕ್ಕೆ ತೊಡಕಾಗ್ತಾ ಇದ್ರೆ, ಇನ್ನೊಂದು ಕಡೆ ಪಾಕ್ನಲ್ಲಿ 15 ದಿನ ಇದ್ದು ಬರೋ ದೇಶದ್ರೋಹಿಗಳೆಲ್ಲ ಸಂಸತ್ ಒಳಗೆ ಇದ್ದಾರೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಈಗ ಎಲ್ಲರ ಚಿತ್ತ ನೆಟ್ಟಿರೋದು ಹೇಮಂತ್ ಯಾವ ಪ್ರೂಫ್ ಅನ್ನ ತೋರಿಸ್ತಾರೆ, ಗೊಗೊಯ್ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನೋದು. ಆಲ್ರೆಡಿ ಅಸ್ಸಾಂ ಜನರು ಗೊಗೊಯ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.